ಗೈಸ್ ನೋಡಿ, ಚೋಪುರ್ಲಾ ಅಲ್ಲ ಚಪ್ಪಲು ಅಲ್ಲ ಯಾವ್ದು ಕಪ್ಪಿ ಫೋರ್ಟ್ ಅನ್ಕೊಳ್ಳಿ, ಹೆಸರು ಬೇರೆ ಮರ್ತೈತೆ, ಅರ್ಧಂಬರ್ಧ ಗೊತ್ತು. ಎಂಟ್ರಿ ಮಾತ್ರ ಸೈಟ್ ಐತೆ ನೋಡಿ. ಹಿಂಗೆ ಹೋಯ್ತಿದ್ರೆ ಒಂದು ಒಳ್ಳೆ ವ್ಯೂ ಪಾಯಿಂಟ್. ಓಕೆ, ನೋಡಿ ಈ ಒಂದ್ ಒಳ್ಳೆ ಜಾಗಕ್ಕೆ ಬಂದಿದೀವಿ. ಇಲ್ಲಿಂದ ವ್ಯೂ ಪಾಯಿಂಟ್ ಒಂದ್ 2 ನಿಮಿಷ 2 ಮಿನಿಟ್ಸ್ ವಾಕು. ಬನ್ನಿ ತೋರಿಸ್ತೀನಿ. ಅಜ್ಜಿ ಗೋವಾದಲ್ಲಿ ಜಾಸ್ತಿ ಗಾಳಿ ಬರೋ ಜಾಗನೇ ಇದಿರ್ಬೇಕು, ಅದಕ್ಕೆ ಚೆನ್ನಾಗಿ ಗಾಳಿ ಬೀಸ್ತೈತೆ. ಚಡ್ಡಿಗಾನು ನೋಡ್ಬಿಟ್ಟ ಕಷ್ಟಗಳು ಮೇಲ್ ಕೆತ್ಕೊಂಡು ಚಡ್ಡಿನ ಬೇರೆ ಮಾಡ್ತಾ ಇದಾರೆ. रुको जरा, सबर करो, बोला धक्का बुक्की नहीं करने का, आराम से लेने का. ನಮ್ಗೆ ಗೊತ್ತಾಗ್ತಿಲ್ಲ. ಅಲ್ಹಮ್ದುಲಿಲ್ಲಾಹ್ ಇದೆ ಅಂದ್ರೆ ಚಡ್ಡಿ ಅಂಗಡಿ ಸಿಕ್ತಿಲ್ಲ. ಒಳ್ಳೆ ವ್ಯೂ ಪಾಯಿಂಟ್. ಫ್ರೆಂಡ್ಸ್ ಬನ್ನಿ, ಸುಂದರವಾದ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ ನಾನು. ಇಲ್ಲೊಂದು ಸ್ವರ್ಗ ಕಾಣ್ತಿದೆ ಆಲ್ರೆಡಿ ಅವ್ರಿಗೆ. ನೋಡ್ಕೊಂಡತ್ತಿ ಬೈ. ಚಡ್ಡಿ ಪೂರ ಹೋಗಿದೆ. ಈ ಬೀಚಲ್ಲಿ ಒಂದು ಚಡ್ಡಿ ಸಿಗ್ಬೋದಾ? ಓಯ್ ಆ ಕಡೆ ಸಕದೈತೆ, ಆ ಕಡೆ ಎಲ್ಲ. वाह क्या सीन है, वाह क्या सीन है. ಗಾಯ್ಸ್ ಬನ್ನಿ, ಮತ್ತೆ ಕರ್ಕೊ ಹೋಗ್ತೇವೆ. ಇನ್ನು ಚೆನ್ನಾಗಿದ್ದಾರೆ ಕರ್ಕೊಂಡು ಹಾಯ್ಕೊಂಡ್ರೆ. ಕತೆ ನೋಡಿ, ಸೂಪರ್ ಆಗಿದೆ. ಆ ಕಡೆ ಇನ್ನೂ ಸೂಪರ್ ಆಗೈತೆ, ತೋರಿಸಿದ್ದಾರೆ ನೋಡ್ಬೋದು. ಝೂಮ್ ಮಾಡಿ ತೋರಿಸ್ತೀನಿ, ಕ್ಲಿಯರ್ ಆಗಿ ಬರಲ್ಲ. ಏನ್ ಸಕ್ಕತ್ತಾಗಿದೆ ತಿರ್ಗಾ ಸಖತ್ತಾಗಿರೋ ಇನ್ನೊಂದ್ ಸೈಡ್ ಆಫ್ ದ ಫೋರ್ಟ್ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ಫುಲ್ಲು ನಕ್ಕನ್ ನೋಡ್ರೆ ಜಿಗಿ 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 ಒಳ್ಳೆ ಸಮುದ್ರದಿಂದ ನದಿಗೆ ಹೋಗ್ತಾ ಇರೋ ಜಾಗ. ಬನ್ನಿ ಹೋಗೋಣ, ಇದೊಂದು ಎಕ್ಸ್ಪ್ಲೋರ್ ಮಾಡೋಣ. ಗೈಸ್ ನೋಡಿ, ನಮ್ ಬ್ರೋ ನಿಮ್ಗೆ ಆ ವ್ಯೂ ತೋರ್ಸಕ್ಕೋಸ್ಕರ ಚಡ್ಡಿ ಹರಿದ್ಬೇಕು. ನೋಡಿ, ನಿಮ್ ಕಷ್ಟ ಆದ್ರೂ ನೋಡಿ, ಒಂದೊಂದಲ್ಲ ಕಾರಣ. ಮನಿ ಕಳೆದ್ ರಾತ್ರಿ
2 ಗಂಟೆ ಐತೈತೆ. ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಗೈಸ್ ನೋಡಿ, ಹೋಗೋಣ ಅನ್ಬಿಟ್ಟು ಇವಾಗ ಹೋಗಲ್ಲ ಅಂತವ್ರೆ ಅಂದ್ರು. ನಿಮ್ಗೋಸ್ಕರ ಕರ್ಕೊ ಹೋಗ್ತಾ ಇದ್ದೀವಿ. ಅಪ್ಪ ಇವಳಿಲ್ಲಿ ಮಾತಿಲ್ಲ, ಕತೆ ಇಲ್ಲ, ಎದರೆದರಿ ನಿಂತಾಗ ಅಲ್ಲೇ ಪ್ರೇಮದಾರಂಭ. ಅಯ್ಯೋ ಜಿಗ್ ಜಿಗ್. ಅಯ್ಯೋ ಗೈಸ್ ನೋಡಿ ಬ್ರೋ, ವಿ ಕ್ಯಾನ್ ಗೋ ದಟ್ ಸೈಡ್. ಸೈಡ್ ಬೇ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಬ್ರೋ, ವಿ ಗೋ ಡೌನ್ ಸೈಡ್, ದೆನ್ ವಿ ಗೋ ಅಪ್ ಸೈಡ್. ಕಮ್. Let's go. This is the adventure. Guys, guys, ನಮ್ ಫ್ಲೈಟ್ ಬೇರೆ ಇದೆ ಅಂದ್ರು ನಾವ್ ಈ ಸಾಹಸ ಮಾಡ್ತಾ ಇದೀವಿ. ಲೇಟ್ ಆದ್ರೆ ಬ್ರೋ ನಿಜ ಹೋಗುತ್ತಾ? ದಯವಿಟ್ಟು ಈ ತರ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ರೆಕಾರ್ಡ್ ಆಗ್ತಿದೆ ಬ್ರೋ, ತಡೀರಿ ಗೈಸ್. ಹೋಗಿ ವಿಡಿಯೋ ಮಾಡೋಣ. ಹೋಗುತ್ತೆ ತಡಿ ಬ್ರೋ, ಹೇಳಿ ಬ್ರೋ, ಹೇಳ್ತೀನಿ. ನೀವೇ ಗೈಸ್ ಇಲ್ಲಿ ನೋಡಿ, ಕಾಣ್ತಾನೆ ಇಲ್ಲ ಬಿಡಿ. ಯಾರು ಫಾರಿನರ್ಸ್ ಬೇರೆ ಬತ್ತವ್ರೆ. ಹುಲಿ ಇಲ್ಲಿ ಇದ್ದದ್ದು. ಹಾ ಏನು ಬ್ರೋ? ಗೈಸ್ ನಮ್ ಬ್ರದರ್ ನಿಮ್ಗೋಸ್ಕರ ಅದು ಚಡ್ಡಿ ಹರಿದೋಗೈತೆ, ಅವ್ರ ಕಷ್ಟ ನೋಡಕ್ ಆಯ್ತಿಲ್ಲ. ಓಯ್ ಗೈಸ್ ಈ ತರ ಐತೆ. ಅಯ್ಯಪ್ಪ ಅಲ್ಲೇ 3 ನಿಮಿಷಕ್ಕೆ. ಏಯ್ ತಡಿ ಬ್ರೋ, ಗೊತ್ತಾಯಿದೀನಿ. ನಮ್ ಬಾಸ್ ಇವ್ರೆ, ಏನಾದ್ರು ಹುಲಿ ತರ ಕಾಪಾಡ್ತೀನಿ ಅಂತ ಹೇಳವ್ರೆ. ನೋಡ್ಬೇಕು ಅದೇನ್ ಮಾಡ್ತಾರ ಗೊತ್ತಿಲ್ಲ. ಬಾಸ್ ಒಳ್ಳೆ ದಾರಿ ಹುಡ್ಕಿದೀವಿ, ನಡೀರಿ ಹೆಗ್ರಿ ನಡೀರಿ ಬಾಸ್, ಆ ಕಡೆ ಐತೆ ದಾರಿ. ಬ್ರೋ ವಿ ಗೋ ದೇರ್. ಮೇಲೆ ಹೋಗಿ ನಿಮ್ಗೆ ಓ ಗೈಸ್ ನೋಡಿ, ಸೇತುವೆ ಕ್ರಾಸಿಂಗ್ ನಮ್ಕೊ ಬಂದ್ರೆ ಹೋಗ್ಬೋದು, ಅದು ಗೊತ್ತಿಲ್ಲ. ಏನೋ ಒಂದು ಗೈಸ್ ಬಂದ್ಬಿಟ್ಟಿದೀವಿ. ಏನಾದ್ರು ಆಗ್ಲಿ, ಕೇಸ್ ಆದ್ರೆ ಪೊಲೀಸರು ಬೇರೆ ಸಿಟ್ಟು ಗೋವಾದಾಗೆ. ಆದ್ರೆ ತಗ್ಲಾಕೊಂಡಿದ್ದ ನಾತ ಬೇರೆ ಡಿಯಲ್ಲಿ ಇರ್ಲಿಲ್ಲ. ಎಲ್ಲಾದ್ರೂ ನೋಡಿದ್ರೆ ಬೆಂಗಳೂರಲ್ಲಿ ಪೊಲೀಸರು ಹಿಡ್ಕೊಬಿಡ್ಲಪ್ಪ. ಅಪ್ಪ ಚಡ್ಡಿ ಬೇರೆ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸಮ ನೋಡಿ. ಇನ್ನೇನ್ ಬಂದು ಅಲ್ಲಿ ನೋಡ್ದೆ ಯಾರೋ ಇಬ್ರು ಫಾರಿನರು
ಬತ್ತೀನಿ ಅಂದ್ರೆ ಎಲ್ಲಪ್ಪ. ಬತ್ತೀನಿ ಅಂದ್ಬಿಟ್ಟು ವಾಪಸ್ ಹೋಯ್ತವ್ರೆ. ಹೋಗ್ಲಿ ಬಿಡಿ, ಬೇಡ ಯಾಕೆ ರಿಸ್ಕು, ಸುಮ್ಮನೆ ಬಂದು ಏನೋ ಮಾಡ್ಕೊಂಡು ಯಾಕೆ ಬೇಕು. ಪುಣ್ಯಾತ್ಮ ಪುಣ್ಯಾತ್ಮ. ಫೈನಲಿ ವಿ ಕೇಮ್ ಟು ಅವರ್ ಡೆಸ್ಟಿನೇಷನ್. ಓ ಗಾಯ್ಸ್, ಬನ್ನಿ ಇಲ್ಲಿ ನೋಡಿ, ತಡೀರಿ ತೋರಿಸ್ತೀನಿ ಎಲ್ಲಿ. ಆ ಕಡೆ ಬನ್ನಿ ಗಾಯ್ಸ್, ಆ ಕಡೆ ಹೋಯ್ತಾ ಇದೀವಿ. ಅಲ್ಲೋಗಿ ಒಳ್ಳೆ ವ್ಯೂ ತೋರಿಸ್ತೀವಿ ತಡಿ ಗಾಯ್ಸ್. ನೋಡಿ ಒಳ್ಳೆ ವ್ಯೂ. ಈ ವ್ಯೂ ನೋಡಕ್ಕೆ ಸರಿ ಸುಮಾರು 1 ಕಿಲೋಮೀಟರ್ ಜಾಸ್ತಿ ಬಂದಿದ್ದೀವಿ. ಅಲ್ಲಿ ನೋಡಿ ಗಾಯ್ಸ್, ಈಗ ನಮ್ಮ ಒಬ್ಬಿ ಕಳ್ಳನ್ ತರ ಹೆಂಗ್ ಬರ್ತಾನೆ ಹಂಗೆ ನೋಡ್ತಾರೆ. ಮಾತ್ರ ಮಸ್ತ್ ಒಳ್ಳೆ ವ್ಯೂ ಇತ್ತು. ಯಾರೋ ಆದ್ರೆ ತುಂಬಾ ಪ್ಲಾಸ್ಟಿಕ್ಸ್ ಎಲ್ಲ ಹಾಕಿ ಹಾಳು ಮಾಡ್ಬಿಟ್ಟಿದ್ದಾರೆ ನೇಚರ್ನ. ಇದೆಲ್ಲ ಅವಾಯ್ಡ್ ಆಗ್ಬೇಕು ಗೈಸ್. ಇಲ್ಲಿಗೆ ನಮ್ಮ ಈ ವ್ಲಾಗ್ನ ಮುಗಿಸೋಣ ಅಷ್ಟೇ.